ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಏನೇ ಆಗಲಿ ನಾವು ಫಸ್ಟ್ ಹೋಗೋದೇ ಮನೆ ದೇವ್ರಿಗೆ. ಸೊ ಹಂಗಾಗಿ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಟಿಫನ್ ಎಲ್ಲ ಅಲ್ಲೇ ನಿಯರ್ ಮುಗಿಸ್ಕೊಂಡ್ವಿ. ಸೊ ಇವಾಗ ಎಂಟರ್ ಆದ್ವಿ. ಆಲ್ರೆಡಿ ಒಂದು 10 o'clock ಆಗಿತ್ತು. ಸೊ ನಾವು ಇವಾಗ ಎಂಟರ್ ಆಗ್ತಿದ್ದೀವಿ ನಮ್ಮ ಮನೆ ದೇವ್ರಿಗೆ. ಇದೇ ಎಂಟ್ರೆನ್ಸು ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಈ ಆರ್ಚ್ ಕೂಡ ಹೊಸ್ದಾಗಿರೋದು. ಆ್ಯಕ್ಚುಲಿ ನಾವು ಆ್ಯನಿವರ್ಸರಿ ಟೈಮಲ್ಲಿ ಬಂದಾಗ ಇದನ್ನ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಸೊ ಇವಾಗ ತುಂಬ ಚೆನ್ನಾಗಿ ಇನಾಗ್ರೇಷನ್ ಆಗಿದೆ. ಸೊ ಯಾರೆಲ್ಲ ನನ್ನ ಆ್ಯನಿವರ್ಸರಿ ವ್ಲಾಗ್ನ ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ನೋಡಿ. Thank you so much, Magle. Love you. Thank you so much. Thank you so much. ಸೊ ಏನು ತಂದ್ಕೊಡ್ತೀಯ ಬರ್ಡೇ ಗಿಫ್ಟು? Cake. ಕೇಕ್ ಬೇಡ ಅದ್ಬಿಟ್ಟು Cake. ಹೇಳಿ ಬಂಗಾರ, ಏನು ತಂದ್ಕೊಡ್ತೀರಾ? Cake. ನೆಕ್ಸ್ಟು ಸರ್ಪ್ರೈಸ್ ಗಿಫ್ಟ್ ಮಮ್ಮಿಗೆ ಏನು ತಂದ್ಕೊಡ್ತೀರಾ? ಸೀರೆ. ಆ? ಸೀರೆ. ಸೀರೆ ತಂದ್ಕೊಡ್ತೀರಾ? ನನ್ನ ಬರ್ತಡೆಗೆ ಎಲ್ಲಿ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಮ್ಮ ಮನೆ ದೇವ್ರಿಗೆ ಮಾತ್ರ ನಾನು ಹೋಗಲೇಬೇಕು, ಇಲ್ಲಾಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಹಣ ವೇಲು ಹೇಳು ಪ್ಲೀಸ್. ಏನು ಮಾಡಲ್ಲ ಬಾ ಬಾ ಹೋಗ್ತಾನೆ ಎಲ್ಲ ಕಡೆ ಹಣ ಹಣ ಇವಮ್ಮನ ಖಾತೆ ಆಯ್ತಲ್ಲ ಅದೊಂದು. ಅದೇನ್ ಮಾಡ್ತೀಯಾ? ನಾನು ನೀನು ನೋಡಿ guys. ತಗೊಂಡ್ವಿ ಫ್ರೆಂಡ್ಸ್ ಯಾವ ಥರ ಕೂತ್ಕೊಂಡಿದ್ದಾವೆ ಅಂತ. ಫೈನಲಿ ಸಕ್ಸಸ್ಫುಲಿ ದೇವ್ರ ದರ್ಶನ ಚೆನ್ನಾಗಾಯಿತು. ನಮ್ಮ ಅಣ್ಣ ಅವರೆಲ್ಲ ಕಾರ್ ಹತ್ರ ಇದ್ದಾರೆ. ಸೊ ಫೈನಲಿ ಸೂಪರ್ಬಾಗಾಯಿತು ದೇವ್ರ ದರ್ಶನ. ಬ್ಲೆಸ್ಸಡ್. ಇದನ್ನ ಹಚ್ಬಿಟ್ಟು ಬಂದ ಕರ್ಪೂರ ಜೋಬಲ್ಲಿ ಇಟ್ಕೊಂಡು ಮಾಡ್ತಾ ಇದೀನಿ. ಇಲ್ಲೇ ಹಚ್ಚಿರ ಅಂತ ಹೇಳ ತಾತಂತವೆಲ್ಲ ಬೆಂಕಿ ಅಡಿ ಇಚ್ಕೊಂಡು ಒಂದು ಗಂಟೆಯಿಂದ ಒಂದು ಹಾರ ಕಟ್ಟಕ್ಕೆ ಪರದಾಡ್ತಾವ್ರೆ ಇವರು. ಇಂಥವ್ರನ್ನ ನಾವು ಹೌದೌದೌದು ಒಂದು ದಿನ ಎಲ್ಲ ಮಾಡ್ತಾರೆ. ಬೇಕಾದ್ರೆ ಇಲ್ಲೇ ಸಂಜೆವರೆಗೂ ಬೇಕಾದ್ರೆ ಕಟ್ಬಿಡ್ತಾರೆ. ಇವತ್ತು ನನ್ನ ಬರ್ತಡೇ ಗೈಸ್. ನಮ್ಮ ಅಣ್ಣ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಡ್ಬರ್ತಾರಂತೆ ಸಂಜೆ. ಏನು ಅಂತ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಎರಡು ಚಕ್ಲಿ ಒಂದು ಕೊಡ್ಬಳೆ, ಅದನ್ನ ಅವ್ರಿಗೆ ನೆಕ್ಸ್ಟ್ ಬರ್ಡೇ ಗಿಫ್ಟ್ ಮಾಡ್ತೀನಿ. ಸಕ್ಸಸ್ಫುಲಿ ಕಾರ್ ಪೂಜೆನೂ ಸಹ ಚೆನ್ನಾಗಾಯಿತು. ಸೊ ಇವಾಗ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ನೋಡೋಣ. ಬರ್ತ್ಡೇ ಪ್ಲ್ಯಾನ್ಸ್ ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಹಾಯ್ ಗೈಸ್, ಏನಕ್ಕೆ ಈ ಥರ ರೆಡಿಯಾಗಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಸೊ ಇವತ್ತು ನನ್ನ ಬರ್ತಡೇ ಇತ್ತಲ್ಲ, ಮಾರ್ನಿಂಗ್ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಇವಾಗ ನನ್ನ ಹಸ್ಬೆಂಡ್ ರೆಡಿ ಆಗು ಅಂದರು. ಸೊ ರೆಡಿ ಆಗಿದ್ದೀನಿ. ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ, ರೆಡಿ ಆಗು ಅಂದರು. ಸೊ ರೆಡಿ ಆಗಿದ್ದೀನಿ ಈ ಥರ ಸಿಂಪಲ್ಲಾಗಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಗೈಸ್ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ. ನನಗೂ ಸ್ವಲ್ಪನೂ ಐಡಿಯಾ ಇಲ್ಲ ಏನು ಮಾಡ್ತಾರೆ ಅಂತ. ಬನ್ನಿ ನೋಡೋಣ. ಫೈನಲಿ ಎಲ್ಲ ರೆಡಿ ಆದೆ. ನಮ್ಮ ಅಣ್ಣನೂ ಸಹ ಕಾರ್ ತೊಗೊಂಡು ಬಂದರು. ಸೊ ನನಗೆ ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರು ಡಿನ್ನರ್ಗೆ. ಸೊ ನಾನು ರೆಡಿ ಆದೆ. ಅಲ್ಲಿ ನೋಡಿದ್ರೆ ಸರ್ಪ್ರೈಸಸ್ಸೇ ಬೇರೆ ಇತ್ತು. ಸೊ ನನ್ನ ತಂಗಿನೂ ಸಹ ಬರಲ್ಲ ಅಂತ ಹೇಳಿದ್ಲು ಡಿನ್ನರ್ಗೆ. ಸೊ ಅವರು ಎಲ್ಲ ತುಂಬ ಸರ್ಪ್ರೈಸಾಗಿ ಬಂದರು. ಒಂದು ಪಾರ್ಟಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಏನು ಸರ್ಪ್ರೈಸ್ ಅಂತ ನೋಡೋಣ ಬನ್ನಿ. ಏನು ಅಂತ ಗೊತ್ತಿಲ್ಲ ನನಗೂ, ಸ್ವಲ್ಪನೂ ಸಹ ಇಂಟ್ ಸಹ ಇಲ್ಲ ಇದು ಅಂತ. ಸೊ ಏನೋ ಸೆಲೆಬ್ರೇಷನ್ ಇರ್ಬೋದು ಅಂತ ಅಂದ್ಕೊಂಡೆ ಪಾರ್ಟಿ ಅಲ್ಲಿ ನೋಡಿದ ತಕ್ಷಣ.
ನೋಡಿದ್ರಲ್ಲ ನೀವೇ ಯಾವ ಥರ ಇತ್ತು ಸರ್ಪ್ರೈಸ್ ಅಂತ. ಸೊ ನನ್ನ ಹಸ್ಬೆಂಡ್ ಮತ್ತು ನಮ್ಮಣ್ಣ ಇಬ್ಬರು ಮುಂಚೆನೇ ಪ್ಲ್ಯಾನ್ ಮಾಡಿ ಪಾರ್ಟಿ ಹಾಲ್ನ ಬುಕ್ ಮಾಡಿದ್ರಂತೆ. ಸೊ ಈ ಸಲ ಸ್ವಲ್ಪ ಸ್ಪೆಷಲಾಗಿ ಸೆಲೆಬ್ರೇಷನ್ ಮಾಡಬೇಕು. ಯಾವಾಗಲೂ ಬೋರಿಂಗ್ ಸೆಲೆಬ್ರೇಷನ್ ಬೇಡ, ಮನೇಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ವು ನಾವು, ಇಲ್ಲ ಡಿನ್ನರ್ಗೆ ಹೋಗ್ತಾಯಿದ್ವು. ಸೊ ಅದಕ್ಕೆ ಈ ಸಲ ಒಂದು ಸ್ವಲ್ಪ ಸ್ಪೆಷಲಾಗಿರಲಿ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಯಾರೆಲ್ಲ ನನ್ನ ಬರ್ತಡೇಗೆ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕಂದರೆ ನನ್ನ ಡೇನ ತುಂಬ ಮೆಮೊರಬಲ್ ಆಗಿ ಮಾಡಿದ್ದೀರಾ. ಹಾಗೂ ನಿಮ್ಮ ಕೆಲಸಗಳು ಏನೇನಿತ್ತು ಅದನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಬರ್ತಡೇಗೆ ವಿಶ್ ಮಾಡಿದ್ದೀರಾ, ಹಾಗೆ ಫೇಸ್ಬುಕ್ಕಲ್ಲಿ ವಿಶ್ ಮಾಡಿದ್ದೀರಾ, ಮತ್ತು ಯೂಟ್ಯೂಬಲ್ಲೂ ಸಹ ವಿಶ್ ಮಾಡಿದ್ದೀರಾ, ಹಾಗೆ ಇನ್ಸ್ಟಾ ಐ ಡಿಲೂ ಕೂಡ ವಿಶ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆವರೆಗೂ ಇರಲಿ ನನ್ನ ಮೇಲೆ. ಹಾಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಹಾಗೆ ಡ್ಯಾನ್ಸ್ ಎಲ್ಲ ಆಡಿದ್ವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಸಹ ತುಂಬ ಎಂಜಾಯ್ ಮಾಡಿದ್ಲು. ಸೊ ಇವತ್ತಿನ ಡೇ ನನಗೆ ತುಂಬ ಇಷ್ಟ ಆಯಿತು. ನನಗೆ ಈ ಥರ ಸರ್ಪ್ರೈಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ಈ ಸಲ ಈ ಥರ ಮಾಡಿಸಿದರೆ ಏನೂ ಗೊತ್ತಿಲ್ಲ. ಫೈನಲಿ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಸೊ ಡಿನ್ನರ್ಗೆ ಅಂತ ಅಲ್ಲೇ ನಿಯರ್ ಒಂದು ಹೋಟೆಲ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿನ ವೈಸ್ ಫುಡ್ಡೇ ಆಗಲಿ ಅಲ್ಲ ತುಂಬ ಸೂಪರ್ವಾಗಿರುತ್ತೆ. ನಮ್ಮ ಆ್ಯನಿವರ್ಸರಿಲಿ ಒಂದ್ಸಲ ಬಂದಿದ್ವು. ಸೊ ಹಂಗಾಗಿ ಅದೇ ಹೋಟೆಲ್ನ ಚೂಸ್ ಮಾಡಿದ್ವಿ. ಸೊ ಎಲ್ಲರೂ ಡಿನ್ನರ್ಗೆ ಬಂದ್ವಿ. ಸೊ ನನ್ನ ಫ್ರೆಂಡ್ಸು ಸ್ವಲ್ಪ ಜನ ನಾನ್ ವೆಜ್ ತಿನ್ನೋರು ಇದ್ದರು. ಸೊ ಅವ್ರಿಗೆಲ್ಲ ನಾನ್ ವೆಜ್ಜು, ನಮಗೆಲ್ಲ ವೆಜ್ಜು. ಪಾರ್ಟಿ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋದ್ವಿ. ಬಿಸಿ 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 ಚಿಕನ್ ಬಿರಿಯಾನಿ. ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಬರ್ತ್ಡೇ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಯ್.